ಸ್ಟ್ರೈಟ್ ಆಗಿ ಮನೆ ಹತ್ರ ಬಂದು ಔಷಧಿನ ಬ್ಯಾಗ್ ಒಳಗೆ ಇಟ್ಕೊಂಡು ವಾಟರ್ ಬಾಟ್ಲಿ ಇಟ್ಕೊಂಡು ಬೈಕ್ ತಗೊಂಡ್ ಬಂದಿದ್ದೆ ಹೊಲ್ದ ಹತ್ರ. ಅದೇ ಥರನೇ ಬೀಗನ ಬ್ಯಾಗ್ ಒಳಗೆ ಇಟ್ಟು ವಾಟರ್ ಬಾಟ್ಲಿ ಕೈಗೆ ಇಟ್ಕೊಂಡು ಔಷಧಿನೂ ಕೂಡ ಕೈಯಲ್ಲಿ ಇಟ್ಕೊಂಡು ಹೊರಟಿದ್ದೆ ಟ್ಯಾಕ್ಟರಿ ಹತ್ರ. ಅಲ್ಲಿ ನೋಡಿದ್ರೆ ಟ್ಯಾಕ್ಟರಿ ಹತ್ರ ಎಲ್ಲ ತುಂಬ್ಕೊಂತ ಇದ್ರು, ಯಾಕಂದ್ರೆ ಮಳೆ ಜಾಸ್ತಿ ಬರ್ತಾಯಿತ್ತು. ಔಷಧಿ ಹುಡ್ರು ವೇಸ್ಟು. कौन है ये लोग? कहाँ से आते हैं ये? ಹಾಗಾಗಿ ಸೀದಾ ಬೈಕ್ ತಗೊಂಡು ನಾನು ಕೀನ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ದೆ ಮನೆ ಹತ್ರ. ಹಾಗೆ ಅಪ್ಪಾಜಿ ಸಿಕ್ತು, ನೀನು ಟ್ಯಾಕ್ಸಿ ತಗೊಂಡೋಗು, ನಾನು ಬೈಕ್ ತಗೊಂಡು ಹೋಗ್ತೀನಿ ಅಂತು. ನನಗೆ ಒಳ್ಳೆ ಚಾನ್ಸ್ ಅನ್ಕೊಂಡು ಬ್ಯಾಗ್ ತಗೊಂಡು ನಾನು ನಮ್ಮ ತಮ್ಮ ಸೀದಾ ಹೊರಟಿದ್ದೆ ಮನೆ ಹತ್ರ. ಮನೆ ಹತ್ರ ಸೀದಾ ಬಂದು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಟಿದ್ದೆ ಹಾಸ್ಪಿಟಲ್ಗೆ. ಯಾಕೆ ಅಂದರೆ ನಮ್ಮ ನಾಯಿಗೆ ಹುಷಾರಿರ್ಲಿಲ್ಲ. ನಮ್ಮ ತಮ್ಮ ನಾಯಿ ಹೊತ್ಕೊಂಡಿದ್ದ, ನಾನು ವಿಜಿ ನಗಾಡ್ಕೊಂಡು ಸುಮ್ಮನೆ ಬರ್ತಾ ಇದ್ವಿ. ನಮ್ಮ ನಾಯಿ ಅಂತೂ ನಿಂತ್ಕೊಂತಾನೆ ಇರಲಿಲ್ಲ, ಗಿರಿ ಓಡೋಗೋದು. ಆದ್ರೂ ನಮ್ಮ ತಮ್ಮ ಇಟ್ಕೊಂಡು ಹೊತ್ಕೊಂಡು ಬರ್ತಿದ್ದ. ನಾನು ನಮ್ಮ ತಮ್ಮನ ರೇಗಿಸ್ಕೊಂಡು ನಾನು ವಿಜಿ ಸೀದಾ ಹೊರಟಿದ್ದೆ ಹಾಸ್ಪಿಟಲ್ಗೆ. ಅಲ್ಲಿ ಅಂಜಿಮೂರ್ತಿ ನಿಂತ್ಕೊಂಡಿದ್ದ, ಅವನಿಗೆ ಒಂದು ಆಯ್ ಮಾಡಿ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಕೊಂಡು ಹೊರಟಿದ್ದೆ ಕ್ರಿಕೆಟ್ ಆಡೋಕ್ಕೆ. ಡೈಲಿ ಸಂಜೆ ನಾವು ಕ್ರಿಕೆಟ್ ಆಡೋಕೆ ಬರ್ತೀವಿ. ಅದರಲ್ಲೂ ಇವತ್ತಂತೂ ವೆದರ್ ಮಸ್ತಾಗಿತ್ತು. ಈ ಮಸ್ತಾಗಿರೋ ವೆದರಲ್ಲಿ ಬನ್ನಿ ನಮ್ಮ ಹುಡುಗನ್ನು ತೋರಿಸ್ತೀನಿ. ಇದೇ ನೋಡಿ 2 ತಂಡ. ಈ 2 ತಂಡದಲ್ಲಿ ಆಡೋದ್ರಲ್ಲಿ ಮಜಾನೇ ಬೇರೆ. ನಾವೇನ್ ಸಂಪಾದಿಸ್ತೀವಲ್ಲ ಗೊತ್ತಿಲ್ಲ, ಆದ್ರೆ ಫ್ರೆಂಡ್ಶಿಪ್ನ ಸಂಪಾದಿಸ್ಲಿಲ್ಲ ಅಂದ್ರೆ ನಾವು ಬದುಕಿದ್ದು ವ್ಯರ್ಥ. ಹಾಗೆ ಮನಗಾಡ್ಕೊಂಡು ಖುಷಿಯಾಗಿ ನಾವು ಡೈಲಿ ಸಂಜೆ ಕ್ರಿಕೆಟ್ ಆಡೋ ಕಾರಣನೇ ಇವರೆಲ್ಲ. ಆ ಇಬ್ಬರಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಡೈಲಿ ಜಗಳ ಆಡ್ತಾರೆ, ಡೈಲಿ ಒಂದಾಗ್ತಾರೆ. ಹಾಗೆ ಈ ಬಿಸಿಲು ಮಳೆ ಬಂದಿರೋ ಕಾರಣದಿಂದ ಕಾಮನ ಬಿಲ್ಲು ಕೂಡ ಮೂಡಿತ್ತು. ಹಾಗೆ ಇವತ್ತಿನ ದಿನ ಹೀಗಿತ್ತು. ಧನ್ಯವಾದಗಳು.